ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪಟಾಲಂ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆಯಿತು, ಚಾರ್ಜಸ್ ಫ್ರೇಮ್ ಆಯಿತು. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಈ ಪ್ರಶ್ನೆಗೆ ಈಗ ಉತ್ತರವನ್ನು ನೋಡ್ತಾ ಹೋಗೋಣ. ದೋಷಾರೋಪಣೆ ನಿಗದಿಯ ನಂತರ ಮುಂದಾಗುವಂತಹ ಪ್ರಕ್ರಿಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಕುತೂಹಲ ಇದೆ. ಆರೋಪ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನ ಕೂಡ ಭರದಿಂದ ಮಾಡಿಕೊಂಡಿದೆ. ನವೆಂಬರ್ 10ರಂದು ನಡೆಯುವಂತಹ ಪ್ರಕ್ರಿಯೆ ಹೇಗಿರುತ್ತೆ? ದೋಷಾರೋಪ ಸುಳ್ಳು ಅಂತ ಕೊಲೆ ಆರೋಪಿಗಳು ಹೇಳಿದ್ರು, ಅವರ ಪರ ವಕೀಲರು ವಾದಿಸಿದ್ರು. ಸೊ ಹೀಗಾಗಿ ಟ್ರಯಲ್ ನಡೆಯುತ್ತೆ. ಮಾಡಿರುವಂತಹ ಆರೋಪಗಳಿಗೆ ಪುಷ್ಟೀಕರಿಸುವಂತಹ ಸಾಕ್ಷಿಗಳನ್ನು ಒದಗಿಸಬೇಕಾಗಿದ್ದು, ಪ್ರೂಫ್ ಆಫ್ ಬರ್ಡನ್ ಅಂತಾರೆ, ಅದು ಪೊಲೀಸರ ಜವಾಬ್ದಾರಿಯಾಗಿರುತ್ತೆ, ಪ್ರಾಸಿಕ್ಯೂಷನ್ನ ಜವಾಬ್ದಾರಿಯಾಗಿರುತ್ತೆ. ಸೊ ಚಾರ್ಜ್ ಫ್ರೇಮ್ ತಂದೊಡ್ಡಬಹುದಾದ ಸಂಕಷ್ಟ ಏನು ಅಂತ ಈಗ ನೋಡೋಣ. ಪವಿತ್ರಾಗೆ ಬಂದಂತಹ ಮೆಸೇಜ್ನಿಂದ ಹಿಡಿದು ಕೊಲೆ ತನಕ ಎಲ್ಲ ವಿಚಾರಗಳಲ್ಲೂ ಟೆಕ್ನಿಕಲ್ ಸಾಕ್ಷ್ಯಗಳು ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಪಟ್ಟಣಗೆರೆ ಶೆಡ್ನಿಂದ ಸುಮನಹಳ್ಳಿ ಬ್ರಿಡ್ಜ್ ತನಕ, ಆ ಶೆಡ್ಡಿಗೆ ಈತನನ್ನು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದು, ಅಲ್ಲೇ ಮುಗಿಸಿದ್ದು. ಆಮೇಲೆ ಸುಮನಹಳ್ಳಿ ಬ್ರಿಡ್ಜ್ ತನಕ ಬಂದು ಶವ ವಿಲೇವಾರಿ ಮಾಡೋದಕ್ಕೆ ಮಿಕ್ಕಿದವ್ರನ್ನ ನೇಮಿಸಿದ್ದು. ಆರೋಪಿಗಳ ಷಡ್ಯಂತ್ರದ ಇಂಚಿಂಚು ಮಾಹಿತಿ ಕೂಡ ಕೋರ್ಟ್ಗೆ ಈಗಾಗಲೇ ಸಬ್ಮಿಟ್ ಆಗಿದೆ ಚಾರ್ಜ್ ಶೀಟ್ನ ಮೂಲಕ. ಬರೋಬ್ಬರಿ 12 ಸೆಕ್ಷನ್ಗಳನ್ನು ದರ್ಶನ್ ಒಬ್ಬರ ಮೇಲೇ ಹಾಕಿರೋದು. ಅಂದರೆ ಅವ್ರ ಜೊತೆಗೆ ಇತರೆ ಆರೋಪಿಗಳಿಗೂ ಕೂಡ ಕೆಲ ಸೆಕ್ಷನ್ಗಳು ಅನ್ವಯ ಆಗುತ್ತೆ. ಬಟ್ 11-12 ಸೆಕ್ಷನ್ಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಎಲ್ಲ ಸೆಕ್ಷನ್ ಆಧಾರದಲ್ಲಿ ಚಾರ್ಜ್ ಫ್ರೇಮನ್ನು ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ IPC ಸೆಕ್ಷನ್ 302 ಕೊಲೆ, ಆಮೇಲೆ ಸಾಕ್ಷಿನಾಶ, ಥೆಫ್ಟು, ಈ ಎಲ್ಲ ಪ್ರಕರಣಗಳು, ಕಿಡ್ನ್ಯಾಪು, ಯಾವುದೇ ಸೆಕ್ಷನನ್ನು ಡ್ರಾಪ್ ಮಾಡದೆ ದೋಷಾರೋಪ ಪಟ್ಟಿಯನ್ನು ನಿಗದಿ ಮಾಡಲಾಗಿದೆ. ಅಂದರೆ ಎಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದೆ ಅನ್ನೋ ಕಾನ್ಫಿಡೆನ್ಸು ಪ್ರಾಸಿಕ್ಯೂಷನ್ಗೆ. ಆರೋಪ ಸಾಬೀತುಪಡಿಸೋಕೆ ಬಲವಾದ ಸಾಕ್ಷಿಗಳು SPP ಸಿದ್ಧಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷಿಗಳ ಪುನರ್ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಸಾಕ್ಷಿಗಳ ಜೊತೆಗೆ ಇವ್ರದ್ದೊಂದು ನೆಟ್ವರ್ಕ್ ಬಿಲ್ಡ್ ಆಗಿರುತ್ತೆ. ಯಾಕಂದರೆ ಅವ್ರು ಹಾಸ್ಟೈಲ್ ಆಗಬಾರ್ದು, ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ 272 ಸಾಕ್ಷಿ ಪೈಕಿ ಎಷ್ಟು ಸಾಕ್ಷಿಯನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಈ ಪ್ರಕ್ರಿಯೆಗೆ ಕೋರ್ಟ್ ಲ್ಯಾಂಗ್ವೇಜಲ್ಲಿ ವಿಟ್ನೆಸ್ ಬಾಕ್ಸ್ ಅಂತಾರೆ. ಸೊ 272 ಜನನೂ ತಂದು ನಿಲ್ಲಿಸ್ಬಿಡಲ್ಲ ಅಲ್ಲಿ. ಅದರಲ್ಲಿ ಕೆಲವು ಪ್ರಮುಖ ಸಾಕ್ಷಿಗಳನ್ನು ತಂದು ನಿಲ್ಲಿಸ್ತಾರೆ. ಡಿಜಿಟಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಸೇರಿ ಎಲ್ಲ ಸಾಕ್ಷಿಗಳನ್ನು ಇಟ್ಟು ವಾದವನ್ನು ಮಾಡ್ತಾರೆ. ಐ ವಿಟ್ನೆಸ್ ಹಾಗೂ ಇಷ್ಟೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಕೃತ್ಯದಲ್ಲಿ ಇವರ ಪಾತ್ರ ಇದೆ ಅಂತ ಸಾಬೀತುಪಡಿಸುವಂತಹ ಯತ್ನ. ಮರಣೋತ್ತರ ಪರೀಕ್ಷಾ ವರದಿ, FSL ವರದಿ, ಕಾಲ್ ಡೀಟೇಲ್ಸು, ಎಲ್ಲ ರಿಪೋರ್ಟನ್ನು ಕೂಡ ಈಗಾಗಲೇ ಈ ಬ್ಲಡ್ ಸ್ಯಾಂಪಲ್ಸು ಅದರಲ್ಲೆಲ್ಲ ಗೊತ್ತಾಗಿದೆ. ಫಾಲಿಕಲ್ ಹೇರ್ ಸ್ಯಾಂಪಲ್ಸು, ಮಣ್ಣಿನ ಕಣಗಳ ಅನಾಲಿಸಿಸು, ಇದೆಲ್ಲ ವಿಚಾರಗಳು ಗೊತ್ತಾಗಿದೆ. ಆಮೇಲೆ ಮರಣೋತ್ತರ ಪರೀಕ್ಷಾ ಟೈಮ್ನಲ್ಲಿ ಎಷ್ಟು ಸಮಯಕ್ಕೆ ಸಾವಾಗಿದ್ದು, ಯಾವುದರಿಂದ ಸಾವಾಯಿತು, ಕಾಸ್ ಆಫ್ ಡೆತ್ತು, ರೀಸನ್ ಫಾರ್ ಡೆತ್ತು, ಟೈಮಿಂಗ್ ಆಫ್ ಡೆತ್ತು, ಅದೆಲ್ಲ ಇದೆ. CDR ರಿಪೋರ್ಟು, ಮೊಬೈಲ್ಗಳ ರಿಟ್ರೀವ್ ವರದಿ, ಅಂದರೆ ಚಾಟ್ ಆಗಿತ್ತು, ಒಂದು ಪೂರ್ವ ನಿಯೋಜಿತ ಸಂಚಾಗಿತ್ತು ಅನ್ನೋದಕ್ಕೆ ಈ ವರದಿಗಳಿದೆಯಂತೆ. ಮಹಜರ್ ವರದಿ, ಮಹಜರ್ ಸಾಕ್ಷಿಗಳ ಹೇಳಿಕೆ, ಅಂದರೆ ಕ್ರೈಮ್ ಸೀನನ್ನು ಮತ್ತೊಂದು ಸಲ ಸೃಷ್ಟಿ ಮಾಡ್ತಾರೆ, ಮರುಸೃಷ್ಟಿ ಮಾಡ್ತಾರಲ್ಲ, ಆಗ ವಿಟ್ನೆಸ್ಗಳ ಹೇಳಿಕೆಗಳನ್ನು ದಾಖಲಿಸಲಾಗಿದೆ. ವಿಡಿಯೋ ರೆಕಾರ್ಡಿಂಗ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಗಳಿಗೆ ಸೈನ್ ಮಾಡಿರ್ತಾರೆ. ಹಾಗೂ ಸಾಕ್ಷಿನಾಶಕ್ಕೆ ಹೂಡಿದಂತಹ ತಂತ್ರ, ಅದಕ್ಕೆ ಬೇಕಾದಂತಹ ಹಣ ಬಳಕೆ, ಉಳಿದಂತಹ ನಿಖಿಲ್ ನಾಯಕ್ ಸೇರಿದಂತೆ ಉಳಿದವ್ರನ್ನೆಲ್ಲ ತಂದ್ರಲ್ವಾ, ನೀವೇ ಅಪ್ರೂವರ್ ಆಗಿಬಿಡಿ, ನೀವೇ ಸರೆಂಡರ್ ಆಗಿಬಿಡಿ ಅಂತೆಲ್ಲ ಹೇಳಿದ್ರಲ್ಲ. ಸೊ ಅದಕ್ಕೆ ಎಲ್ಲಿಂದ ಹಣ ಬಳಕೆ ಆಯಿತು ಆ ಮೂಲವನ್ನು ಕೂಡ ತೆಗೆದಿದ್ದಾರೆ. ಎಷ್ಟು ಹಣ ಸಿಕ್ತು, ದರ್ಶನ್ ಮನೆಯಲ್ಲಿ ಲಕ್ಷ ಹಣ ಸಿಕ್ತು, 30 ಲಕ್ಷದಷ್ಟು ಹಣ ಸಿಕ್ತು. ಹೀಗೆ ಸಾಕ್ಷಿಗಳ ಲಿಸ್ಟನ್ನು ಸರ್ಕಾರಿ ಪರ ವಕೀಲರು ಕೊಟ್ಟು ಇವರೇ ಕೃತ್ಯದಲ್ಲಿ ಪಾಲ್ಗೊಂಡಿರೋದು, ಆರೋಪ ಅಪರಾಧವಾಗಿ ಸಾಬೀತು ಮಾಡುವಂತಹ ಪ್ರಕ್ರಿಯೆ ಬಹಳ ಕುತೂಹಲದಿಂದ ಕೂಡಿರುತ್ತೆ. ಈ ಆರೋಪಗಳಿಗೆ ಕೌಂಟರ್ ಮಾಡೋ ಕೆಲಸವನ್ನು ಇಷ್ಟು ಜನ ಆರೋಪಿಗಳ ಪರ ವಕೀಲರು ಕೂಡ ಮಾಡ್ತಾರೆ. ಸುಳ್ಳು ಅಂತ ಅವರು ವಾದಿಸ್ತಾರೆ, ಇದು ಸತ್ಯನೇ ಅಂತ ಇವರು ವಾದಿಸ್ತಾರೆ. ನವೆಂಬರ್ 10ರ ವಿಚಾರಣೆಯಲ್ಲಿ ಲಿಸ್ಟನ್ನು SPP ಸಲ್ಲಿಸ್ತಾರೆ. ಅಂದರೆ ವಿಟ್ನೆಸ್ ಬಾಕ್ಸಲ್ಲಿ ಯಾರು ಬರ್ತಾರೆ, ನೆಕ್ಸ್ಟು ಏನೇನು ಸಾಕ್ಷಿಗಳಿದ್ದಾವೆ, ಯಾವುದನ್ನು ಆದ್ಯವಾಗಿ ನೋಡಬೇಕು ಪ್ರಕರಣದಲ್ಲಿ, ಇದನ್ನೆಲ್ಲ ಲಿಸ್ಟ್ ಮಾಡ್ತಾರೆ. ನಂತರ ನಡೆಯೋದು ಟ್ರಯಲ್ ಪ್ರಕ್ರಿಯೆ. ಹೀಗಾಗಿ ಒಂದು ಕುತೂಹಲ ಆಗಿದೆ ಹೇಗೆ ನಡೆಯುತ್ತೆ ಅಂತ.